ಓಕೆ, ಗುಡ್ ಈವ್ನಿಂಗ್ ಎವ್ರಿವನ್. ನಾವು ಲಾಸ್ಟ್ ಕ್ಲಾಸಲ್ಲಿ ಫಿಸಿಕ್ಸಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಏರಿಯಾ ಎನ್ಕ್ಲೋಸ್ಡ್ ಓದಿರಲಿಲ್ಲ, ವೆಲಾಸಿಟಿ ಟೈಮ್ ಗ್ರಾಫ್ನ ಓದಿದ್ವಿ. ಈ ಕ್ಲಾಸಲ್ಲಿ ಏರಿಯಾ ಎನ್ಕ್ಲೋಸ್ ದ ಲೈನ್ ಆ್ಯಂಡ್ ದ ಗ್ರಾಫ್ ವಿತ್ ಟೈಮ್ ಆಕ್ಸಿಸ್ನ ಸ್ಟಡಿ ಮಾಡ್ತಿದ್ದೀವಿ. ಇದೆಲ್ಲ NCERT ಟೆಕ್ಸ್ಟ್ ಬುಕ್ಕಿಂದು 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಸಿಲೆಬಸ್ ಆಗಿರುತ್ತೆ. ಇದು ಬರೀ 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅಲ್ದಲೇ ಕಾಂಪಿಟೇಟಿವ್ ಎಕ್ಸಾಮ್ ಯಾರು ತಗೊಳ್ತಾರೆ ಅವರಿಗೆ ಬೇಸಿಕ್ ಸೈನ್ಸ್ ಓದಬೇಕು ಅಂತ ಹೇಳಿದ್ರೆ ಈ ವಿಡಿಯೋಸ್ನ ನೋಡಿದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ವಿತೌಟ್ ಬೇಸಿಕ್ ಸೈನ್ಸ್ ದೇ ಕ್ಯಾನ್ ಕ್ರ್ಯಾಕ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ವೆರಿ ಈಸಿಲಿ. ಸೊ ಬೇಸಿಕ್ ಸೈನ್ಸ್ ಬೇಕೇ ಬೇಕು. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇಡೀ ಯೂನಿಟ್ ಟೈಮ್ ಲೈನ್ ಆಗಿದೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಎವ್ರಿ ಟೈಮ್ ನೋಟಿಫಿಕೇಶನ್ ಬರುತ್ತೆ. ಓಕೆ, ಟುಡೇ ವಿಲ್ ಕಂಪ್ಲೀಟ್ ದ ಯಾವ್ದನ್ನ ಏರಿಯಾ ಎನ್ಕ್ಲೋಸ್ ದ ಲೈನ್ ಆನ್ ಎ ಗ್ರಾಫ್ ಟೈಮ್ ಆಕ್ಸಿಸ್ನ ಮಾಡ್ತಾ ಇದೀವಿ. ಇದು ಲಾಸ್ಟ್ ಕ್ಲಾಸ್ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದೆ ಅಂತ ಹೇಳಿದ್ರೆ, ಜಸ್ಟ್ ವಿ ಹ್ಯಾವ್ ಟೇಕನ್ ದ ವೆಲಾಸಿಟಿ ಅಂತ ಹೇಳಿದ್ರೆ ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ ಟೈಮ್ ಯು ಹ್ಯಾವ್ ಕನ್ಕ್ಲೂಡೆಡ್ ಸಮ್ ಪ್ರಾಬ್ಲಮ್ಸ್ ಓವರ್ ದರ್. ಬಟ್ ಇವತ್ತಿನ ಕ್ಲಾಸಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವೊಂದು ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ. ಏನಂತ ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಹಿಯರ್ ದ ಏರಿಯಾ ಎನ್ಕ್ಲೋಸ್ಡ್ ಅಂಡರ್ ಈಗ ಫಾರ್ ಎಕ್ಸಾಂಪಲ್ ದ ಗ್ರಾಫ್ ಆಸ್ ಶೋನ್ ಇನ್ ದ ಫಿಗರ್. You can see the graph as shown in the figure. Here some parts between the line graph and the time axis are shaded. ಈ ರೆಕ್ಟಾಂಗಲ್ ಏನ್ ಏರಿಯಾ ಇದೆ ಇದು ಶೇಡೆಡ್ ಆಗಿ ನಿಮಗೆ ಕಾಣ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ದೇ ಆರ್ ಟ್ರಾವೆಲಿಂಗ್ ವಿತ್ ಈಕ್ವಲ್ ವೆಲಾಸಿಟಿ. ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿದೆ ವೆಲಾಸಿಟಿ, ಅದೇ ಪಾಯಿಂಟ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಹೋಗ್ತಾ ಇದೆ. ಅಂತ ಟೈಮ್ ಗ್ರಾಫ್ ಗಳಲ್ಲಿ ನಾವು ಹೆಂಗೆ ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಬಿಟ್ಟು ಇದ್ರ ಕಾನ್ಸೆಪ್ಟ್. ಕ್ಯಾನ್ ಸಿ ದಟ್ ಇಲ್ಲಿ ಏರಿಯಾ 0 ಇಂದ ಸ್ಟಾರ್ಟ್ ಆಗಿ 20 ಮೀಟರ್ ಪರ್ ಸೆಕೆಂಡ್ ವರೆಗೂ ಇನಿಷಿಯಲಿ ರೀಚ್ ಆಗಿದೆ. ಅದಾದ್ಮೇಲೆ ವಿತ್ ರೆಸ್ಪೆಕ್ಟ್ ಟು ಟೈಮ್ 6 ಸೆಕೆಂಡ್ಸ್ ವರೆಗೂ ಅದೇ ಕಾನ್ಸ್ಟೆಂಟ್ ವೆಲಾಸಿಟಿ ಮೇಂಟೈನ್ ಆಗಿದೆ. ಒಂದು ಪ್ಯಾರಲಲ್ ಲೈನ್ AB ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಕ್ಸಿಸ್ ಇದೆ. ಸೊ ಶೇಡೆಡ್ ಏರಿಯಾ ವಿಲ್ ಬಿ ದ ರೆಕ್ಟಾಂಗಲ್. ಈ ಏರಿಯಾ ಶೇಡೆಡ್ ಏರಿಯಾನ ಫೈಂಡ್ ಔಟ್ ಮಾಡಿದ್ರೆ ವಿ ಕ್ಯಾನ್ ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್ ಓವರ್ ದರ್. ಸೊ ಹಿಯರ್ the graph name is the velocity time graph. ಒಂದು y axis velocity ಮೆನ್ಷನ್ ಮಾಡಿದ್ರೆ x axis ಅಲ್ಲಿ ನಾವು ಟೈಮ್ ಲೈನ್ ನ ಮೆನ್ಷನ್ ಮಾಡ್ತೀವಿ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಇಲ್ಲಿ ನೋಡಿ, ಇಲ್ಲಿ ಆಬ್ಜೆಕ್ಟ್ ಈಸ್ ಮೂವ್ ವಿತ್ ಅನ್ ಕಾನ್ಸ್ಟೆಂಟ್ ವೆಲಾಸಿಟಿ. ಇಲ್ಲಿ ನೋಡಿ, ಇಲ್ಲಿ ಈ ಗ್ರಾಫ್ ಬರ್ದಿದ್ದೀನಿ ಅಂತ ಹೇಳಿದ್ರೆ ಇದರಲ್ಲಿ ಆಬ್ಜೆಕ್ಟ್ ಈಸ್ ಮೂವ್ ವಿತ್ ಅನ್ ಇನ್ಕ್ರೀಸಿಂಗ್ ವೆಲಾಸಿಟಿ. ಬಟ್ ಇಲ್ಲಿ ಲೈನ್ ಏನಾಗಿದೆ, ಪ್ಯಾರಲಲ್ ಲೈನ್ ಆಗಿದೆ. ಅದನ್ನ ನಾವೇನಂತ ಕರಿತೇವೆ, ಆಬ್ಜೆಕ್ಟ್ ಮೂವ್ ವಿತ್ ಅನ್ ಕಾನ್ಸ್ಟೆಂಟ್ ವೆಲಾಸಿಟಿ. ಈ ಕಾನ್ಸ್ಟೆಂಟ್ ವೆಲಾಸಿಟಿ ಗ್ರಾಫ್ ಅಲ್ಲಿ ಹೆಂಗೆ ಫೈಂಡ್ ಔಟ್ ಮಾಡೋದು ನಾವು ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ, ಫಸ್ಟ್ OA ವಿಲ್ ಬಿ ದ, ಈಗ ಅಬ್ಸರ್ವ್ ಮಾಡಿ, ಈ OA ಅನ್ನೋದು ಏನಾಗಿರುತ್ತೆ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ. ಹೌದಲ್ವಾ? 0 to A ಎಷ್ಟು ವೆಲಾಸಿಟಿ ಇದೆ, 20 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಇದೆ. ನೆಕ್ಸ್ಟ್ OC, ಇಲ್ಲಿಂದ ಎಕ್ಸ್ ಆಕ್ಸಿಸ್, OC ವಿಲ್ ಬಿ ದ ಟೈಮ್ ಇಂಟರ್ವಲ್. O to C, it will be the time interval of 6 seconds. Okay, area of rectangle OABC is equals to rectangle in the formula area. The formula is equals length into breadth ಅಂತ ಹೇಳ್ತೀವಿ. Length ಅಂತ ಹೇಳಿದ್ರೆ OA into OC. So here you can see that it is OA into OC. So OA ಅಂತ already ಹೇಳಿದ್ರಿ, it's a magnitude of velocity. OC ಅಂತ ಹೇಳಿದ್ರೆ it's a magnitude of time interval. So the area of rectangle always is equals to the displacement. ಎಷ್ಟು ಆಬ್ಜೆಕ್ಟ್ ಎಷ್ಟು ಡಿಸ್ಪ್ಲೇಸ್ ಆಗಿದೆ, ಇಟ್ ವಿಲ್ ಇದನ್ನ ಹೇಳ್ತಾ ಇರೋದು ರೆಕ್ಟಾಂಗಲ್ ಏರಿಯಾ ಆಫ್ ದ ರೆಕ್ಟಾಂಗಲ್ ಹೇಳ್ತಾ ಇದೆ. ಸೊ ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ ಆಫ್ ದ ಆಬ್ಜೆಕ್ಟ್ ಬಿಟ್ವೀನ್ OA to OC with a time interval of 6 seconds can be given as OA into OC area. So OA ಅಂತ ಹೇಳಿದ್ರೆ 0 ಇಂದ 20 ಮೀಟರ್ ಪರ್ ಸೆಕೆಂಡ್ ಇದೆ. OC ಅಂದ್ರೆ ಟೈಮ್ ಇಂಟರ್ವಲ್, ಇಟ್ ಇಸ್ ಅಬೌಟ್ 6 seconds. 20 meter per second into 6 seconds will be the 120 meter. It will be the displacement of the object. ಓಕೆ, ಇದು ಸೆಕೆಂಡ್ ಪ್ರಾಬ್ಲಮ್ ಮಾಡ್ತಾ ಇದೀವಿ ಇವತ್ತಿನ ಸೆಕೆಂಡ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ದೇ ಹ್ಯಾಡ್ ಶೋನ್ ಸಮ್ ಗ್ರಾಫ್. ಇಲ್ಲಿ ಒಂದು ಗ್ರಾಫ್ ತೋರಿಸಿದ್ದಾರೆ. ಗ್ರಾಫ್ ಅಲ್ಲಿ ಯಾವ್ದು ಗ್ರಾಫ್ ಅಂದ್ರೆ ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ಎನ್ ಆಬ್ಜೆಕ್ಟ್ ವಿತ್ ಚೇಂಜಿಂಗ್ ವೆಲಾಸಿಟಿ ವಿತ್ ಕಾನ್ಸ್ಟೆಂಟ್ ಆಕ್ಸಿಲರೇಷನ್. ಅಲ್ಲಿ ಏನಿತ್ತು,
ನಮಗೆ ಕಾನ್ಸ್ಟೆಂಟ್ ವೆಲಾಸಿಟಿ ಇತ್ತು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅನ್ ಆಬ್ಜೆಕ್ಟ್ ವಿತ್ ಚೇಂಜಿಂಗ್ ವೆಲಾಸಿಟಿ. ಇಲ್ಲಿಂದ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ, ನಮಗೆ 0 ಇಂದ ಸ್ಟಾರ್ಟ್ ಆಗಿ ಇನ್ಕ್ರೀಸ್ ಆಗ್ತಿದೆ ವಿತ್ ಕಾನ್ಸ್ಟೆಂಟ್ ಆಕ್ಸಿಲರೇಷನ್. ಕಾನ್ಸ್ಟೆಂಟ್ ಆಗಿ ಆಕ್ಸಿಲರೇಷನ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ದಾರೆ. ಇಲ್ಲೊಂದು ಗ್ರಾಫ್ ತೋರಿಸಿದ್ದಾರೆ. ಕ್ವೆಶ್ಚನ್ ಏನಿದೆ ಇದಕ್ಕೆ ಅಂತ ಹೇಳಿದ್ರೆ, ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ 10 seconds and 20 seconds. ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್. ಎಲ್ಲಿಂದ ಡಿಸ್ಪ್ಲೇಸ್ಮೆಂಟ್, ಎಷ್ಟು ಡಿಸ್ಪ್ಲೇಸ್ಮೆಂಟ್ ಕೇಳಿದ್ದಾರೆ ಅಂತ ಹೇಳಿದ್ರೆ 10 seconds to 20 seconds ಡಿಸ್ಪ್ಲೇಸ್ಮೆಂಟ್ ಕೇಳಿದ್ದಾರೆ. ಸೊ ಅದಕ್ಕೆ ನಾವು ಏನ್ ಮಾಡ್ಕೊಂಡಿದೀವಿ, ಗ್ರಾಫ್ ತೋರಿಸಿದೆ. ನಮ್ಗೆ ಬೇಕಾಗಿರೋದು ಪೀರಿಯಡ್ ಎಷ್ಟು, 10 seconds to 20 seconds ಅಂತ ಹೇಳಿದ್ರೆ ಈ ತರ ಮಾರ್ಕ್ ಮಾಡ್ಕೋತೀವಿ ಅಂಡರ್ ದ ಏರಿಯಾ. ಸೊ ಇದನ್ನ ಏರಿಯಾ ಮಾರ್ಕ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಒಂದು ನೇಮ್ ಕೊಡೋಣ. ಹಿಯರ್ ಯು ಕ್ಯಾನ್ ಸಿ ದಟ್ ಇಟ್ ವಿಲ್ ಬಿ ದ ನೇಮ್ A, B, C, D, E ಪಾಯಿಂಟ್ಸ್. ಈ ಇಷ್ಟು ಏರಿಯಾದೊಳಗೆ ನಾವು ಡಿಸ್ಪ್ಲೇಸ್ಮೆಂಟ್ 10 seconds ಇಂದ 20 seconds ಒಳಗೆ ಇಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ, ಒಂದು ಟ್ರಯಾಂಗಲ್ ಕಾಣಿಸ್ತಿದೆ, ರೈಟ್ ಆಂಗಲ್ ಟ್ರಯಾಂಗಲ್. ದೆನ್ ನೆಕ್ಸ್ಟ್ ಒನ್ ವಿಲ್ ಬಿ ದ ರೆಕ್ಟಾಂಗಲ್ ಕಾಣಿಸ್ತಾ ಇದೆ ನಿಮಗೆ. ಹಿಯರ್ 10 seconds to 20 seconds ಒಳಗೆ ಎಷ್ಟು ಕವರ್ ಆಗಿದೆ, ಒಂದು ಟ್ರಯಾಂಗಲ್ ಕವರ್ ಆಗಿದೆ, ಇನ್ನೊಂದು ರೆಕ್ಟಾಂಗಲ್ ಕವರ್ ಮಾಡಿದೆ. ಸೊ ಈ ಎರಡರದು ಏರಿಯಾ ಫೈಂಡ್ ಔಟ್ ಮಾಡಿ ಆಡ್ ಮಾಡಿದ್ರೆ ವಿ ಕ್ಯಾನ್ ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ 10 seconds to 20. ಓಕೆ ಓಕೆ. ಈಗ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ 10 seconds to 20 seconds. ಹಿಯರ್ ನಾನು ಏನಂತ ಹೇಳಿದೆ, ಏರಿಯಾ ಆಫ್ ಯಾವುದು, ಎ ಬಿ ಡಿ ಇ. ಏರಿಯಾ ಆಫ್ ಎ ಬಿ ಡಿ ಇ, ಕರೆಕ್ಟ್. ನೆಕ್ಸ್ಟ್ ಹಿಯರ್ ಇದರಲ್ಲಿ ಯಾವ್ದಾದ್ರು ಏರಿಯಾ ಎ ಬಿ ಡಿ ಒಳಗೆ ಏನೇನಿದೆ, ಒಂದು ಫಸ್ಟ್ ಏರಿಯಾ ಆಫ್ ರೆಕ್ಟಾಂಗಲ್. ರೆಕ್ಟಾಂಗಲ್ ಯಾವುದು, ಎ ಸಿ ಡಿ ಇ. ನೆಕ್ಸ್ಟ್ ಪ್ಲಸ್ ಇನ್ನೊಂದು ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಇವೆರಡನ್ನು ಆಡ್ ಮಾಡಿದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ, ಏರಿಯಾ ಆಫ್ ದ ಏರಿಯಾ ಎ ಬಿ ಡಿ ಇ ಸಿಗುತ್ತೆ. ಸೊ ಫಸ್ಟ್ ಏರಿಯಾ ಆಫ್ ದ ರೆಕ್ಟಾಂಗಲ್ ಎ ಸಿ ಡಿ ಇ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಏನಂತ ಮಾಡ್ತೀವಿ, ಇಲ್ಲಿ ನೋಡಿ ಇದು ರೆಕ್ಟಾಂಗಲ್ ಏರಿಯಾ. ಸೊ ಇದಕ್ಕೆ ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಅಂತ ಹೇಳಿದ್ರೆ ಐ ಕ್ಯಾನ್ ಟೇಕ್ ಇಟ್ ಆಸ್ ಎ ಇ. ಬ್ರೆಡ್ತ್ ಅಂತ ಹೇಳಿದ್ರೆ ಟೇಕ್ ಇಟ್ ಆಸ್ ಇ ಡಿ. ಸೊ ಯು ಕ್ಯಾನ್ ಟೇಕ್ ಇಟ್ ಆಸ್, ಇದು ಎ ಡಿ ನಾರು ಬರ್ಕೊಳ್ಬಹುದು, ಇದು ಸಿ ಡಿ ನಾರು ಬರ್ಕೊಳ್ಬಹುದು. ಸೊ ಸಿ ಡಿ ಇಂಟು ಡಿ, ಇದು ಏರಿಯಾ ಆಫ್ ರೆಕ್ಟಾಂಗಲ್ ಆಗಿದೆ. ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಅಂದ್ರೆ ಹಾಫ್ ಇಂಟು ಬಿ ಇಂಟು ಹೆಚ್, ಬ್ರೆಡ್ತ್ ಇಂಟು ಹೈಟ್. ಸೊ ಹಿಯರ್ height will be BC, breadth will be CA, correct? Half into length into breadth ಮಾಡಿ. Okay, B into H ಮಾಡ್ಕೊಂಡಿದ್ದೀವಿ ಫಾರ್ಮುಲಾ. ಸೊ CD ಅಂತ ಹೇಳಿದ್ರೆ ಎಷ್ಟಿದೆ, here 0 to 5 meter per second. DE ಅಂದ್ರೆ ಎಷ್ಟು seconds, 10 to 20 means it will be about 10 seconds. Correct? Plus half BC means 5 to 10 anta ಹೇಳಿದ್ರೆ it will be of 5 meter per second. Okay, CA anta ಹೇಳಿದ್ರೆ it is of, CA means it is of 10 seconds. Correct? 10 ಇಂದ 20 ಗೆ ಎಷ್ಟು ಡಿಫರೆನ್ಸ್, 10 seconds. You can conclude 2 5s are here, it will be plus 5 5s are 25 meter per second, 25 meter second per second cancel ಆಗ್ತಿದೆ. Here 5 into 10 ಅಂತ ಹೇಳಿದ್ರೆ 50 meter. 50 meter plus 25 meter, it will be 75 meter. The total displacement area, total displacement between 10 seconds to 20 seconds is equals to area of ABDE. ಅದನ್ನ ಎರಡಾಗಿ ಸ್ಪ್ಲಿಟ್ ಮಾಡ್ತಿದ್ವಿ, ಒಂದು ಟ್ರಯಾಂಗಲ್ ಇನ್ನೊಂದು ರೆಕ್ಟಾಂಗಲ್. ಟ್ರಯಾಂಗಲ್ ಗೆ ಏನ್ ರೆಕ್ಟಾಂಗಲ್ ಗೆ ಏನ್ ಫಾರ್ಮುಲಾ, CD ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ವಿಲ್ ಬಿ CD, ಬ್ರೆಡ್ತ್ ವಿಲ್ ಬಿ DE. ನೆಕ್ಸ್ಟ್ ಟ್ರಯಾಂಗಲ್ ಗೆ ಹಾಫ್ ಇಂಟು B ಇಂಟು H, ಹಾಫ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಹಾಫ್ ಆಫ್ BC ಇಂಟು CE. ಇಲ್ಲಿ CD ಅಂದ್ರೆ 5 meter seconds ಇಂಟು 10 seconds.
Here half of 5 meter per second into 10 seconds, it is of 50 meter plus 25 meter. The total displacement under the area ABD is 75 meter. Okay, next topic. This is kinematic equation for motion in a straight line with constant acceleration ಅಂತ ಹೇಳ್ತೀವಿ. ಇದಕ್ಕೆ ಡಿರೈವೇಶನ್, ವೆರಿ ಇಂಪಾರ್ಟೆಂಟ್ ಡಿರೈವೇಶನ್ ಫಾರ್ ಥಿಯರಿ ಎಕ್ಸಾಮಿನೇಷನ್ಸ್ ಇದು. ಸೊ ಈಗ ಇದನ್ನ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಆದಷ್ಟು ಬೇಗ ಸ್ಟೂಡೆಂಟ್ಸ್ ಗೆ ಬರುತ್ತೆ. ಮತ್ತೆ ಇದು ನಮಗೆ ಲೈಫ್ ಲಾಂಗ್, ನೀವು PUC ಸೈನ್ಸ್ ತಗೊಂಡ್ರೆ ಈ ಈಕ್ವೇಶನ್ಸ್ ಎಲ್ಲ ಅವಾಗ ಮತ್ತೆ ರಿಪೀಟ್ ಆಗುತ್ತೆ ಫಿಸಿಕಲ್ ಕ್ವಾಂಟಿಟೀಸ್ ಮೆನ್ಷನ್ ಮಾಡುವಾಗ. ಸೊ ಈಗ್ಲಿಂದನೇ ನಿಮಗೆ ಯಾವುದು ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಯಾವುದು, ಟೈಮ್ ಪೀರಿಯಡ್ ಹೆಂಗೆ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಬೇಸಿಕ್ ಈಗ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿದ್ರೆ PUC ಅಲ್ಲಿ ಆರಾಮಾಗಿ ಫಿಸಿಕಲ್ ಕ್ವಾಂಟಿಟೀಸ್ ನ ಮೆನ್ಷನ್ ಮಾಡಕ್ಕೆ ಈಸಿ ಆಗುತ್ತೆ ಮಕ್ಕಳಿಗೆ. ಇದನ್ನ ಕರೆಕ್ಟ್ ಆಗಿ, ಈ ಕಾನ್ಸೆಪ್ಟ್ ಗಳು ಕರೆಕ್ಟ್ ಆಗಿ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್. ಓಕೆ, ಹಿಯರ್ ಲೆಟ್ ಅಸ್ ಕನ್ಸಿಡರ್ ಅಂಡ್ ಸ್ಪೆಷಲ್ ಕೇಸ್ ಆಫ್ ಮೋಷನ್ ವಿತ್ ಕಾನ್ಸ್ಟೆಂಟ್ ಆಕ್ಸಿಲರೇಷನ್. ಇಲ್ಲ ಲೈನ್ ಕಾಣ್ತಾ ಇದೆಯಲ್ಲ, ಇದು ವೆಲಾಸಿಟಿ as the time increases, velocity increase ಆಗ್ತಿದೆ with constant acceleration. ಇದು ಸ್ಪೆಷಲ್ ಕೇಸ್. ಓಕೆ, ಹಿಯರ್ we have taken, ನೋಡಿ ಇಲ್ಲಿ ಇನಿಷಿಯಲ್ ವೆಲಾಸಿಟಿ u ಅಂತ ತಗೊಂಡಿದ್ದೀವಿ. ಫೈನಲ್ ವೆಲಾಸಿಟಿ ರೀಚ್ ಆಗಿರೋದು ಇನಿಷಿಯಲ್ ಇಲ್ಲಿಂದ ಸ್ಟಾರ್ಟ್ ಆಗಿತ್ತು, ಅದನ್ನ u ಅಂತ ತಗೊಂಡ್ರೆ ಇನಿಷಿಯಲ್ ವೆಲಾಸಿಟಿನ, ಫೈನಲ್ ವೆಲಾಸಿಟಿನ v ಅಂತ ತಗೊಳ್ತೀವಿ. ಟೈಮ್ ಪೀರಿಯಡ್ ಎಲ್ಲಿಂದ ಎಲ್ಲಿ ಚೇಂಜ್ ಆಗಿದೆ, 0 to t ವರೆಗೂ ಟೈಮ್ ಚೇಂಜ್ ಆಗಿದೆ. ಸೊ ನೀವು ಆಕ್ಸಿಲರೇಷನ್ ಫಸ್ಟ್ ಫಾರ್ಮುಲಾ ಓದಿದ್ವಿ ಅಲ್ವಾ ನಾವು, ಆಕ್ಸಿಲರೇಷನ್ ಫಾರ್ಮುಲಾ. What is that? Change in velocity divided by time interval. Acceleration, change in velocity. ನೆನಪು ಮಾಡ್ಕೊಂಡ್ರೆ change in velocity ಅಂತ ಹೇಳಿದ್ರೆ ಏನು, ಇನಿಷಿಯಲ್ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ. ಅದನ್ನ ನಾವೇನಂತ ಬರೀಬಹುದು, ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ವಿತ್ ದ ಟೈಮ್ ಪೀರಿಯಡ್ t minus 0. t minus 0 is v minus u. It is t. ಹೌದಲ್ವಾ ಆಕ್ಸಿಲರೇಷನ್ ಫಾರ್ಮುಲಾ. ಓಕೆ, ಸೊ ಇದರಲ್ಲಿ ನಾವು ಯು ನ ಏನಂತ ಕರಿತೇವೆ, ಇನಿಷಿಯಲ್ ವೆಲಾಸಿಟಿ ಅಂತ ಕರಿತೇವೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಪೀರಿಯಡ್ ಟಿ, ಅಂಡ್ ವಿ ವಿಲ್ ಬಿ ದ ಫೈನಲ್ ವೆಲಾಸಿಟಿ ಆಕ್ಸಿಲರೇಷನ್. ಸೊ ಈ ಫಾರ್ಮುಲಾದಲ್ಲಿ ಇದನ್ನ ಏನಂತ ಬರಿತೀವಿ, ಎ ಇಸ್ ಈಕ್ವಲ್ಸ್ ಟು ವಿ ಮೈನಸ್ ಯು ಇಂಟು ಟಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಕ್ಸಿಲರೇಷನ್ ಇಂಟು ಟೈಮ್ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ವೆಲಾಸಿಟಿ. AT into AT is equals to V minus U we have taken. So ಅದೇ ಫೈನಲ್ ವೆಲಾಸಿಟಿ ಫಾರ್ಮುಲಾ ಏನಾಗುತ್ತೆ, V ಕಡೆ V is equals to AU plus initial velocity acceleration plus time. This will be the final formula. ಏನು, final velocity is equals to initial velocity plus acceleration into time period. This will be the next, which will be as shown in the figure. ಆಯ್ತು, ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ನಾವು ಹ್ಯಾಸ್ ಬಿ ಲರ್ನ್ ಇನ್ ದ ಅರ್ಲಿಯರ್ ಸೆಕ್ಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದೆ ಅಲ್ವಾ. ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಏನು, ನಮಗೆ ಯೋಚನೆ 0 ಇಂದ t ವರೆಗೂ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಔಟ್ ಮಾಡ್ಬೇಕು. 0 ಇಂದ t ವರೆಗೂ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಏರಿಯಾ ಯಾವ್ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು, ಇದ್ರ ಕೆಳಗಡೆ ಏನೇನ್ ಬರುತ್ತೆ ಅದೆಲ್ಲ ಏರಿಯಾನ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಇದಕ್ಕೆ ಒಂದು ಟ್ರಯಾಂಗಲ್ ಬರುತ್ತೆ, ಇನ್ನೊಂದು ರೆಕ್ಟಾಂಗಲ್ ಬರುತ್ತೆ. ಸೊ ಅದನ್ನ ಏನಂತ ಬರಿಬಹುದು, S is equal to displacement. S is equals to, you can take it as area of OABD. Area of OABD. ಅದರೊಳಗೆ ಏನೇನ್ ಬರ್ತಿದೆ, ಒಂದು ಟ್ರಯಾಂಗಲ್ ಬರ್ತದೆ, ಇನ್ನೊಂದು ರೆಕ್ಟಾಂಗಲ್ ಬರ್ತಿದೆ. ಸೊ ಫಸ್ಟ್ ಬರ್ಕೊಳ್ಳಿ, ಇದು ಏರಿಯಾ ಆಫ್ ಫಸ್ಟ್ ಟ್ರಯಾಂಗಲ್ ABC plus area of rectangle OACD. Correct? So ಇಲ್ಲಿ half into ಏನಾಗುತ್ತೆ, B into H plus B into length into breadth. So okay, fine. ಇದು ಏರಿಯಾ ಆಫ್ ಟ್ರಯಾಂಗಲ್ ಅಲ್ಲಿ ಏನಂತ ತಗೊಂಡಿದ್ದೀವಿ, ಹಾಫ್ ಇಂಟು ಬೇಸ್. ಎಷ್ಟಿದೆ ಬೇಸ್, AC ಇದೆ, ಹೈಟ್ ಎಷ್ಟಿದೆ, BC ಇದೆ, ಪ್ಲಸ್ ಇಲ್ಲಿ ಲೆಂತ್ ಎಷ್ಟಿದೆ, OD ಇದೆ, ನೆಕ್ಸ್ಟ್ ಪ್ಲಸ್ ಇಂಟು DC. ನೋ, ಇಟ್ ಈಸ್ DC. ಓಕೆ, ಫೈನ್. ಓಕೆ, ಈಗ ನಾವು ಫಸ್ಟ್ O into A. O into A is equal
equals to initial velocity u. Next, CA is equals to it is time period 0 minus t, this will be t. Next, BC is equals to here BC is equals to BD minus CD. Here BC is equals to BD minus CD and adana equal tagondre EO is equals to AV, it is taken as V minus U. ಈ ಎಲ್ಲಾ ಫ್ಯಾಕ್ಟ್ ಅನ್ನು ನಾವು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ we will get a equation is equals to S is equals to OD. ಇಲ್ಲಿ ನೋಡಿ OD ಅಂತ ಹೇಳಿದ್ರೆ T, correct? Into OD into here OD is equals to T into DC means D to C, it will be T into U. Area of rectangle mugdoitu. Next, half into AC. Here you can see AC is as T and BC. So BC is equals to V minus U. Idanna substitute ಮಾಡ್ತಾ ಹೋಗಿ ಫಾರ್ಮುಲಾನ. So substituting the values of V minus U, we can taken as equation S is equals to UT plus half of UT into half of T into half of T into V minus U into T. Correct? So we can take it as ಇಲ್ಲಿ ನಾವು S is equals to V minus U. ಇಲ್ಲಿ equation ಅಲ್ಲಿ V minus U ನ ಏನಂತ ತಗೊಂಡಿದೀವಿ 80. ಸೊ ಇಲ್ಲಿ ನಾವು ಏನಂತ ತಗೊಳ್ಬಹುದು, ಡೈರೆಕ್ಟ್ ಆಗಿ T into 80 ಅಂತ ತಗೊಳ್ಬಹುದು. ಸೊ this will be UT plus half of 80 square. Correct? So equation will be for displacement equation S is equals to UT plus half of 80 square. ಇದು ಸಿಂಪಲ್ ಡಿರೈವೇಶನ್ ಡಿಸ್ಪ್ಲೇಸ್ಮೆಂಟ್. ಫಸ್ಟ್ ಈ ಡಿರೈವೇಶನ್ ಬರಬೇಕು ನನಗೆ ಫೈನಲ್ ವೆಲಾಸಿಟಿ ಡಿರೈವೇಶನ್. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್. ಇವೆಲ್ಲ ಬೇಸಿಕ್ ಕೈನಮ್ಯಾಟಿಕ್ ಈಕ್ವೇಶನ್ ಫಾರ್ ಮೋಷನ್. ಬೇಸಿಕ್ ಈಕ್ವೇಶನ್ಗಳು ಇವು ತಲೆಯಲ್ಲಿ ಯಾವಾಗಲೂ ರಿಜಿಸ್ಟರ್ ಆಗಿರ್ಬೇಕು. ಇನ್ನು ಮುಂದಕ್ಕೂ ಬೇಸಿಕ್ ಸೈನ್ಸ್ ಬೇಕಂತ ಹೇಳಿದ್ರೆ ಇದೆಲ್ಲ ರಿಜಿಸ್ಟರ್ ಆಗಿದ್ರೆ ಮಾತ್ರ ವಿ ಕ್ಯಾನ್ ಟೇಕ್ ದ ಈಕ್ವೇಶನ್ಸ್. ಇದನ್ನ ಕೈನಮ್ಯಾಟಿಕ್ ಈಕ್ವೇಶನ್ಸ್ ಅಂತ ಹೇಳ್ತೇವೆ. ನಾನು ಮತ್ತೊಂದ್ಸರಿ ಇದನ್ನ ಹೇಳ್ತೀನಿ. ಫಸ್ಟ್ ಏನ್ ಮಾಡ್ತೇವೆ, ಆಕ್ಸಿಲರೇಷನ್ ಬರೀತೀವಿ. ಆಕ್ಸಿಲರೇಷನ್ ಅಂದ್ರೆ v minus u into initial velocity minus final velocity divided by t minus 0, v minus u into t ಆಗಿರುತ್ತೆ. ಅದನ್ನ ನಾವೇನಂತ ಬರೀತೀವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ v is equal to u plus at ಆಗುತ್ತೆ. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ S is equals to area of OA DD. ಇದನ್ನ ಹಾಫ್ ಆಫ್ ಇದು ಏರಿಯಾ ಆಫ್ ಟ್ರಯಾಂಗಲ್ ಪ್ಲಸ್ ಏರಿಯಾ ಆಫ್ ರೆಕ್ಟಾಂಗಲ್. ಅದಕ್ಕೆ ನಾವೇನಂತ ತಗೊಳ್ತೀವಿ, ಹಾಫ್ ಇಂಟು ಬಿ ಇಂಟು ಹೆಚ್ ಇಂಟು ಲೆಂತ್ ಇಂಟು ಬ್ರೆಡ್ತ್. ಅದಕ್ಕೆ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ H is equals to UT plus half of 80 square. ಫಸ್ಟ್ ಈಕ್ವೇಶನ್ ಯಾವ್ದು ನೆನಪಿರ್ಬೇಕು, V is equals to U plus 80. ಸೆಕೆಂಡ್ ಈಕ್ವೇಶನ್ ಡಿಸ್ಪ್ಲೇಸ್ಮೆಂಟ್ is equals to UT plus half of 80 square. ಓಕೆ, ಇನ್ನೊಂದು ಈಕ್ವೇಶನ್ ಇದೆ, ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಸೆಷನ್. ಇದು ಡಿರೈವೇಶನ್ ಫುಲ್ ಪರ್ಫೆಕ್ಟ್ ಆಗಿ ಎಲ್ಲಾ ಮಕ್ಕಳಿಗೂ ಬರಬೇಕು. ವೆರಿ ಇಂಪಾರ್ಟೆಂಟ್ ಡಿರೈವೇಶನ್. ನಾಟ್ ಓನ್ಲಿ 9th ಸ್ಟ್ಯಾಂಡರ್ಡ್, ನಮಗೆ ಕಂಟಿನ್ಯೂ ಆಗ್ತಾ 11th ಸ್ಟ್ಯಾಂಡರ್ಡ್ ಬಂದ್ರು ಮಕ್ಕಳುಗಳು ಫಿಸಿಕಲ್ ಕ್ವಾಂಟಿಟೀಸ್ ಅದ್ರದ್ದು ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಈ ಈಕ್ವೇಶನ್ಸ್ ಎಲ್ಲ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓದಿ. ನೆಕ್ಸ್ಟ್ ವಿಡಿಯೋಸ್ ನ ಕಂಟಿನ್ಯೂ ಮಾಡ್ತೀನಿ. ಕೈನಮ್ಯಾಟಿಕ್ ಈಕ್ವೇಶನ್ಸ್ ಇನ್ನೊಂದು ಡಿರೈವೇಶನ್ ಕಂಟಿನ್ಯೂ ಮಾಡ್ತೀವಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಸೊ ಅದು ಪ್ರೀವಿಯಸ್ ಆಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಕಂಟಿನ್ಯೂಯೇಷನ್ ವಿಡಿಯೋಗಳು ನಿಮಗೆ ಬರ್ತಾ ಇರುತ್ತೆ. ಸೊ ಇದನ್ನ ಆದಷ್ಟು ಈಸಿ ಆಗಿ ಕಲ್ತ್ರೆ ಇದು ಲೈಫ್ ಲಾಂಗ್ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ. ಥ್ಯಾಂಕ್ ಯು.